ನಿಮ್ಗೇನು ಬೇರೆ ಹೇಳ್ಬೇಕಾ? ತక్కుವ ತಂದ್ರೆ ಏನಂತ ಗೊತ್ತಾ? ಸಾಧ್ಯ ಇಲ್ಲ ಸ್ವಾಮಿ. ನೀವು ಕೂಡ ಈ ಬೆಲೆಯ ದುಪ್ಪಟ್ಟು ದುಪ್ಪಟ್ಟು ಮಾಡಿದರು ಚೆಕ್ ಮಾಡಿ ನಂತರ ನಾನು ದುಪ್ಪಟ್ಟು ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಿ? ಈಗ ಜೋರಾಗಿ ಕೂಗಿ ನೋಡೋಣ. ಈಗ ಮಾತು ಅವರ ಹಣೆಯಲ್ಲಿ ನನ್ನ ಹೆಸರು ಬರಬಹುದಲ್ವೇ? ಬೇಗ ಬಾ. ಹೋಗೋಣ. ಆಳ ಮಾಡಿದ್ರೆ ಸಿಗ್ತಾಯ್ತು. ಅಷ್ಟೇ. ಆಫ್ರಿಕಾದಿಂದ ಹಡಗುಗಳಲ್ಲಿ ತುಂಬಿ ಕೊಲೆ ಬೀಸಿ ಇಲ್ಲಿ ತಂದು ಎಸೆದರು ಸ್ವಾಮಿ. ಇಲ್ಲಿನ ಗದ್ದೆಗಳಲ್ಲಿ, ಗಿರಣಿಗಳಲ್ಲಿ, ವೃದ್ಧ ಭೂಮಿಗಳಲ್ಲಿ ದುಡಿಯುವ ಯಂತ್ರಗಳು ನಾವು. ಹೆಂಗಸರು ನಾವು ಕೂಲಿಗಳಾಗಿ, ದಾದಿಯರಾಗಿ, ಸ್ತನಧಾನ್ಯರಾಗಿ, ಕಾಮದ ತೀಟೆ ಇಂಗಿಸಲು ಹಾಸಿಗೆಯ ಮಾಂಸ ಮೆತ್ತೆಗಳಾಗಿ ಉಪಯೋಗಕ್ಕೆ ಬರುತ್ತೇವೆ. ಬನ್ನಿ, ಕೊಡಿ, ಮಾರಾಟಕ್ಕಿದ್ದೇವೆ ನಾವು. ಬನ್ನಿ, ಕೊಡಿ, ಮಾರಾಟಕ್ಕಿದ್ದೇವೆ ನಾವು. ಬನ್ನಿ, ಕೊಡಿ, ಮಾರಾಟಕ್ಕಿದ್ದೇವೆ ನಾವು. ನೋಡಿ, ಕೇಳಿಲ್ಲಿ, ಇಲ್ಲಿ ಕೇಳಿ. ಅಮೆರಿಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರೆ ಆ ನೀಗ್ರೋ ಮರಳಿ ಆಫ್ರಿಕಾದಲ್ಲಿ ಹುಟ್ಟುತ್ತಾನಂತೆ. ಆಫ್ರಿಕಾದಲ್ಲಿ ಹುಟ್ಟುತ್ತಾನೆ. ಇಲ್ಲಿ ಕೇಳಿ, ಇದರಲ್ಲಿ ಅದೆಷ್ಟೋ ಮಂದಿ ಸುಣ್ಣ ಮಣ್ಣು ತಿಂದು ಮರಕ್ಕೆ ನೇಣು ಬಿದ್ದು ಸತ್ತಿದ್ದಾರಂತೆ. ಹೌದಾ? ಹೀಗೆ ಸತ್ತರೆ ನೋವಿನ ನೆನಪು ಸಾಯೋದಷ್ಟೇ ಅಲ್ಲ, ಆತ್ಮವು ಇಡೀ ಹಾಯ್ದೋಣಿಯಲ್ಲಿ ಮರಳಿ ಆಫ್ರಿಕಾಗೆ ಹೋಗುತ್ತದಂತೆ. ಹೌದಾ? ಅಮೆರಿಕದಲ್ಲಿ ನಾವು, ಆಫ್ರಿಕಾದಲ್ಲಿ ನಾವು. ಅಮೆರಿಕದಲ್ಲಿ ನಾವು, ಆಫ್ರಿಕಾದಲ್ಲಿ ನಾವು. ಅಮೆರಿಕದಲ್ಲಿ ನಾವು, ಆಫ್ರಿಕಾದಲ್ಲಿ ನಾವು.
ಆಫ್ರಿಕಾದಲ್ಲಿ ಹುಟ್ಟಿದಾಗ ನಿಮ್ಮ ದೇಹದಲ್ಲಿ ತಲೆನೇ ಇರೋದಿಲ್ಲ. ನಿಮ್ಗೆ ನೋಡ್ಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ, ತಿನ್ಲಿಕ್ಕಾಗೋದಿಲ್ಲ, ಕುಡಿಲಿಕ್ಕಾಗೋದಿಲ್ಲ. ಅದು ಗೊತ್ತಾ? ಯಾಕಂದ್ರೆ ನೀವು ನೇಣು ಹಾಕಿಕೊಂಡ ತಕ್ಷಣ ನಿಮ್ಮ ತಲೆಯನ್ನು ಕಡಿದು ಬಿಸಾಕುತ್ತೇನೆ. ಇಷ್ಟಾಗಿಯೂ ನೀವು ನೇಣು ಹಾಕೊಳ್ಳೋದಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲಿ ಆಫ್ರಿಕಾದಲ್ಲಿ ನಾನು ಸಕ್ಕರೆ ಕಾರ್ಖಾನೆಯನ್ನು ಕೊಂಡ್ಕೊಂಡಿದ್ದೀನಿ. ಅಲ್ಲಿಯೂ ನಿಮಗೆ ನಾನೇ ಸಿಗೋದು. ನೀನು ನಡೀರೆ, ಕೆಲಸ ಎಷ್ಟು ಬಾಕಿದೆ ಅಂತ ಮತ್ತೆ ಕೇಳಿ. ಆಫ್ರಿಕಾದಿಂದ ಬರುವಾಗ ನಾವು ನಮ್ಮ ಹರಕು ಮುರಿಕು ದೇವರುಗಳನ್ನು ಕಟ್ಟಿಕೊಂಡೇ ಬಂದಿದ್ದೇವೆ. ನಮ್ಮ ಉಸಿರು ನಿಂತಾಗ ಆ ದೇವರನ್ನೇ ನಾವು ಸೇರುವುದು. ನಮಗೆ 2 ಶಿರಗಳಿವೆ, 2 ಸ್ಮೃತಿಗಳಿವೆ. ಒಂದು ಮಣ್ಣಿನ ಶಿರ, ಅದು ಧೂಳು ಸೇರುತ್ತೆ. ಇನ್ನೊಂದು ಕಾಲ ಮತ್ತು ವೇಗದ ದಾಳಿಗೆ ತುತ್ತಾಗದ ಅಮರ ಶಿರ. ಒಬ್ಬೊಬ್ಬ ಸತ್ತಾಗ, ಒಬ್ಬೊಬ್ಬ ಹುಟ್ಟಿದಾಗ, ಒಬ್ಬೊಬ್ಬನು ತನ್ನ ಮಿಡುಕುವ ದೇಹದಲ್ಲಿ ದೇವರನ್ನು ಒಳಗೊಂಡಾಗ ಈ ಭೂಮಿ ಮತ್ತು ಸ್ವರ್ಗ ಒಂದಾಗುತ್ತದೆ. ಮೊದಲು ಕೀರ್ತಿವಂತರು ನಮ್ಮ ಒಡೆಯರು. ಈಗ ಬಿಳಿಯರು ನಮ್ಮ ಒಡೆಯರು. ಆಫ್ರಿಕಾದಿಂದ ಬಂದ ನಮ್ಮ ಗಳಿಗೆ ಈಗ ಬಂದಿದೆ. 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 ಆಫ್ರಿಕಾದಿಂದ ಬಂದ ನಮ್ಮ ಗಳಿಗೆ ಈಗ ಬಂದಿದೆ.
ಸರಿದು ಹೋದ ಪ್ರತಿಯೊಂದು ಗಳಿಗೆಯು ನಿನ್ನನ್ನು ಘಾಸಿಗೊಳಿಸುತ್ತಿರುತ್ತೆ. ಕೊನೆಯ ಗಳಿಗೆ ನಿನ್ನನ್ನು ಕೊಲ್ಲುತ್ತದೆ. ಸನ್ ಫ್ರಾನ್ಸಿಸ್ಕೋ ಚರ್ಚ್ನ ದೊಡ್ಡ ಗಡಿಯಾರದ ಕೆಳಗೆ ಬರೆದಿರುವ ಎಚ್ಚರಿಸುವ ಮಾತುಗಳಿವೆ. ಎರಡು ನಿಮಿಷ ನಮ್ಮ ತಂಡದ ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ದೀಪಕ್ ಜೈನ್ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಆಚಾರ್ಯ ಸಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಸುದರ್ಶನ್ ಪಟ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೆಕ್ನಾಲಜಿ ಕೆಲಸ ಮಾಡ್ತಿದ್ದಾರೆ. ವಂಶಿ ಅಮೀನ್ ಹೆರ್ಗ ಇವಳು MITಯಲ್ಲಿ ಈಗ ಮಾಸ್ಟರ್ಸ್ ವಿದ್ಯಾಭ್ಯಾಸ. ಮನೋಜ್ ಭಟ್ಲ ನರ್ಸಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಹನಾ ಪಟ್ಲ ಮಣಿಪಾಲದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸುಧೀರ್ ಕುಮಾರ್ ಪಟ್ಲ ನಮ್ಮ ತಂಡದ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರು. ಅನಿಲ್ ಕುಮಾರ್ ಶಂಕರಪುರ ಇವರು ಸಹ ಶಿಕ್ಷಕರು, ಪ್ರೌಢಶಾಲೆಯಲ್ಲಿ ಶಿಕ್ಷಕರು. ನಾನು ಸಂತೋಷ್ ನಾಯಕ್ ಪಟ್ಲ. ಇದುವರೆಗೆ ನಮ್ಮ ನಾಟಕವನ್ನು ನೋಡಿ ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ. ಕೇವಲ 8 ಮಂದಿ ನಟರು ಸುಮಾರು 1.5 ಗಂಟೆಗಳ ಕಾಲ ಈ ಸ್ಟೇಜ್ ಮೇಲೆ ನಟಿಸ್ತಾರೆ. ಇದು ನಮ್ಮದು ಇಲ್ಲಿ ನಡೆದಿರುವಂಥ 4ನೇ ಪ್ರದರ್ಶನ. ಬಹುಶಃ ಮತ್ತು ಎಲ್ಲ ನಟರು ಮೊದಲ ಬಾರಿಗೆ ಮತ್ತು ನಮ್ಮ ತಂಡ ಭೂಮಿಗೀತ ತಂಡ ಮೊದಲ ಬಾರಿಗೆ ಬಂದು ಬೆಂಗಳೂರಿಗೆ ಪ್ರದರ್ಶನ ಮಾಡಿಕೊಡ್ತಾರೆ. ಎಲ್ಲ ನಟರು ಬೆಂಗಳೂರಿನ ಥಿಯೇಟರ್ನಲ್ಲಿ ಮೊದಲ ಬಾರಿಗೆ ಪ್ರದರ್ಶನ ಮಾಡಿಕೊಡ್ತಾರೆ. ನಿಮಗೆಲ್ಲ ಹಿರಿಯರಿದ್ದೀರಿ, ಸ್ನೇಹಿತರಿದ್ದೀರಿ, ರಂಗಮಿತ್ರರಿದ್ದೀರಿ. ಎಲ್ರಿಗೂ ಭೂಮಿಗೀತ ಸಾಂಸ್ಕೃತಿಕ ವೇದಿಕೆ ಪಟ್ಲ ಇದರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಾಟಕವನ್ನು ಇಲ್ಲಿಗೆ ಕರೆಸಿದಂತಹ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂತಹ ಡಾಕ್ಟರ್ KV ನಾಗರಾಜ್ ಮೂರ್ತಿಯವರಿಗೂ ಸಹ ಮತ್ತು ಅವರ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ, ಸಿಬ್ಬಂದಿಗಳಿಗೆ ನಾವು ಆಭಾರಿಯಾಗಿದ್ದೀವಿ. ನಮಸ್ಕಾರ. ಹಾಗೆ ಈ ನಾಟಕಕ್ಕೆ ಬೆಳಕಿನ ವಿನ್ಯಾಸ ಮಾಡಿದವರು ಪೃಥ್ವಿನ್ K. ವಾಸು. ಅನಿವಾರ್ಯವಾಗಿ ಅವರು ಇವತ್ತು ಬಂದಿಲ್ಲ. ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ನಾವು ಮಧ್ಯಾಹ್ನ ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮಗೆ ಆಪತ್ ಬಾಂಧವರಾಗಿ ಬಂದವರು ಇಲ್ಲಿಯ ಟೆಕ್ನಿಷಿಯನ್ ನಂದನ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಂದನ್ ಸರ್, ಧನ್ಯವಾದಗಳು ಮತ್ತೊಮ್ಮೆ. ಸಂತೋಷ್ ನಾಯಕ್ ಪಟ್ಲ ಅವರು ಪ್ರೌಢಶಾಲೆಯ ಶಿಕ್ಷಕರು. ಉಡುಪಿಯ ಅನೇಕ ತಂಡಗಳೊಂದಿಗೆ ಬೆಂಗಳೂರಿನ ಸುಜಿಕೆ ರಂಗನಿರಂತ ಉತ್ಸವದಲ್ಲಿ ಕರ್ಣಭಾರ ಸುಮಾರು ನಾಟಕಗಳನ್ನು ಮಾಡಿದ್ದಾರೆ. ಸುಜಿಕೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಲ್ಲಿನ ರಂಗಭೂಮಿಯ ಕೆಲಸಕ್ಕಾಗಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ಕರ್ನಾಟಕ ನಾಟ್ಯ ಅಕಾಡೆಮಿಯ ಪರವಾಗಿ ಭೂಮಿಗೀತ ಮೊದಲ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ಕಂಡಿದೆ. ಅವರೇ ಹೇಳಿದರು, ಸರ್ ಮೊದಲು ತುಳುತ್ತಾ ನಂತರ ಕನ್ನಡ, ಇದು 5ನೇ ಪ್ರದರ್ಶನ ಇವತ್ತು ಆಗ್ತಾ ಇರೋದು.
ಮತ್ತೊಮ್ಮೆ ಕರ್ನಾಟಕ ನಾಟಕ ಅಕಾಡೆಮಿ ಪರವಾಗಿ ಎಲ್ಲ ತಂಡದ ಸದಸ್ಯರಿಗೆ ಮತ್ತು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಗಮನಕ್ಕೆ 20ನೇ ತಾರೀಕು ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಮಕ್ಕಳ ನಾಟಕೋತ್ಸವವನ್ನು ಹಮ್ಮಿಕೊಂಡಿದೆ. ಗಿರಿಜಾ ಲೋಕೇಶ್ ಅವರು ಉದ್ಘಾಟನೆ ಮಾಡ್ತಾರೆ. ಮುಖ್ಯಮಂತ್ರಿ ಚಂದ್ರು ಸುಂದರರಾಜ್ ಅವರು, ಗಾಯತ್ರಿ ಇವರೆಲ್ಲ ಒಟ್ಟಿಗೆ ಇರ್ತಾರೆ. ಕೋಲಾರದಿಂದ ಆದಿಮದಲ್ಲಿ ನಡೆದಂತಹ ವರ್ಕ್ಶಾಪ್ನ ಒಂದು ನಾಟಕ, ಮತ್ತೆ ದೇವರ ಕಲ್ಲಾಡಿ ಉತ್ತರ ಕರ್ನಾಟಕದ ಸಿದ್ಧಿ ಟ್ರಸ್ಟ್ ಮಾಡಿದಂತಹ ಅಲ್ಲಿನ ಒಂದು ನಾಟಕ, ಮತ್ತೆ ಅಭಯಾಶ್ರಮ ವಾತ್ಸಲ್ಯ ಮಕ್ಕಳ ಅನಾಥ ಮಕ್ಕಳ ಆಶ್ರಮ ಏನಿದೆ ಉಲ್ಸಿತ್ ಗಾರ್ಡನ್ ಅಲ್ಲಿನ 3 ನಾಟಕ, ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯ ಸಮರ್ ಹಾಲಿಡೇಸ್ಗಾಗಿ ಸಿದ್ಧಪಡಿಸಿದಂತಹ 4 ನಾಟಕಗಳು, ಹೊಸಬಾಬು, ಮೈಲಾರಿ ಮಹಾದೇವ, ಕಾಡಿನಲ್ಲಿ ಕತೆ, ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯ ಸಂಪಿಗೆ ರಾಣಿ, ತಾಯಿಯ ಕಣ್ಣು, ಅತ್ತೆ ತಂದ ಭಾಗ್ಯ, ಮತ್ತೆ ಅರ್ಧ. ಈ ಎಲ್ಲ ನಾಟಕಗಳು ಬೆಳಗ್ಗೆ 10 ಪ್ರಾರಂಭ ಆಗುತ್ತೆ. ನೀವು ಬನ್ನಿ, ಮಕ್ಕಳನ್ನ ಕರ್ತನ್ನಿ, ಸ್ಕೂಲ್ ರಜಾ ಇದೆ. ಮಕ್ಕಳ ನಾಟಕ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸೋಮವಾರ ಬೆಳಿಗ್ಗೆ 10:30ರಿಂದ ಸಂಜೆವರೆಗೂ 4+3 7 ನಾಟಕಗಳಿರುತ್ತೆ. ನೀವು ಬನ್ನಿ, ರಂಗಾಸಕ್ತರನ್ನು ಕರ್ತನ್ನಿ. ಇದೇ ವೇದಿಕೆ ಭಾಗವತರು ರಂಗೋತ್ಸವಕ್ಕೆ ನಾಡದ್ರಿಂದ ಸಾಕ್ಷಿಯಾಗಿದೆ. ಮಂಗಳವಾರ 20ನೇ ತಾರೀಕು, 19 ಸೋಮವಾರ, 20 ಮಂಗಳವಾರ. ಸೊ ಇಲ್ಲಿನ ನಾಟಕಗಳು 4 ನಾಟಕ ಉತ್ಸವ ಪ್ರಾರಂಭ ಆಗುತ್ತೆ. ಹಾಗೆ ನಮಗೆ ಅಧ್ಯಕ್ಷ ತಿಳಿಸಿದ ಹಾಗೆ ಅಣ್ಣ ನೆನಪು ಇದೆ. ಇದಕ್ಕೆ